ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಈ ಒಂದು ಪ್ರತಿಭಟನೆ ನಾವು ಯಾಕೆ ಹೆಣ್ಮಕ್ಳು ಮಾಡ್ತಾ ಇದೀವಿ ಅಂತಂದ್ರೆ 1996ರಲ್ಲಿ ನಮ್ಮ ಪ್ರಧಾನಿಯಾಗಿರ್ತಕ್ಕಂಥ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರ ಅಪ್ಪಾಜಿಯವರು ಈ ಒಂದು ಮಹಿಳಾ ಮೀಸಲಾತಿಯನ್ನ 96ನೇ ಇಸ್ವಿ ಪ್ರಧಾನಿ ಇದ್ದಕ್ಕೆ ಕೂಡ ಇದು ಮಾಡಬೇಕಂತ ಬೀಜ ಬಿತ್ತಿದ್ದವರೇ ದೇವೇಗೌಡರು. ಆ ಮಸೂದೆಯನ್ನ ಈ ಮೊನ್ನೆ ಈಗ NDA ಸರ್ಕಾರದಲ್ಲಿ ಮಾಜಿ ಈಗ ಇರುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಇದರಲ್ಲಿ ಈ ಮಸೂದೆಯನ್ನ ನಾವು ಜಾರಿಗೆ ಬರ್ತದೆ ಅಂತ ಬಹಳಷ್ಟು ಎಲ್ಲ ನಮ್ಮ ಇಡೀ ದೇಶಾದಂತ ಮಹಿಳೆಯರಿಗೆ ಒಂದು ಒಳ್ಳೇದಾಗತ್ತಂತ ಇಲ್ಲ ನಾವು ಬಹಳ ಮಹಿಳೆಯರು ಕಾತುರದಿಂದ ಕಾಯ್ತಾ ಇದ್ದೇವೆ. ಆದ್ರೆ ಇದನ್ನ ಈ ಕಾಂಗ್ರೆಸ್ ಸರ್ಕಾರ ಇದು ಪುಂಡಾರವನ್ನ ಮಾಡಿ ಈ ಮಹಿಳೆಯರನ್ನ ಏನ್ ಮೋಸ ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮ ಎಲ್ಲಾ ಮಹಿಳೆಯರ ಪರವಾಗಿ ನಾವು ಧಿಕ್ಕಾರವನ್ನ ಸೂಚಿಸುವಂತ ಇದು ಮೋಸ ಮಾಡ್ತಾ ಇದ್ದಾರೆ. ಇವಾಗ ಈ ಎಲ್ಲ ಕೂಡ ನಾವು ಕಾಣುವಂತದ್ದು ಇದು 96ನೇ ಇಸ್ವಿಯಿಂದ ಈವರೆಗೂ ಕೂಡ ಆ ಮಸೂದೆ ಕಾಯ್ದೆಯನ್ನ ಜಾರಿಗೆ ಬರಬೇಕಾಗಿತ್ತು. ಆ ಮಸೂದೆ ಕಾಯ್ದೆಯನ್ನ ಏನ್ ರದ್ದಾಗಿದೆ. ಆ ರದ್ದಾಗಿದ್ದಕ್ಕೆ ಈ ಕಾರಣನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ಯಾಕೆ ಅದು ಬಿಲ್ ಸ್ಯಾಂಕ್ಷನ್ ಆಗಿಲ್ಲ? ಈಗ ದೇಶದಲ್ಲಿ ಇದೇ ನಡೀತಕ್ಕಂತ ಹುನ್ನಾರವಂತ ನಾವು ಹೇಳ್ಬಹುದು. ಯಾಕಂತಂದ್ರೆ ಈಗ ಕಾಂಗ್ರೆಸ್ ಜೊತೆ ಅವರು ಮೈತ್ರಿಯಲ್ಲಿರುವಂತ ಅವರು ಕೂಡ ಕಾಂಗ್ರೆಸ್ ಒಗ್ಗೂಡಿಸಿ ಏನು ಬಿಜೆಪಿ ಸರ್ಕಾರದ ಒಂದು ಏನ್ ಕಾಯ್ದೆ ಆಗ್ಬೇಕಾಗಿತ್ತು ಅದನ್ನ ಯಾಕೇನು ಹುನ್ನಾರವನ್ನ ಮಾಡಿ ಈ ಮಹಿಳಾ ಮೀಸಲಾತಿಯನ್ನ ರದ್ದುಗೊಳಿಸಿದ ಮೋಸವನ್ನ ಮಾಡಿದಾರೆ ಅಂತ ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತೀವ್ರಿ. ಇದು ಮಹಿಳೆಯ ಪರವಾಗಿ ಖಂಡನೀಯ ಕೂಡ. ಏನದಲ್ಲ ಅದ್ರೊಳಗೇನು ಮಾಡಬಹುದಲ್ಲ ಬಿಜೆಪಿ ಗೌರ್ಮೆಂಟ್ ಚೆನ್ನಾಗಿ ಮಹಿಳೆಯರು ಕೊಡ್ಬೇಕಂತ ಹೇಳಿ. ಹೌದು, ಇಲ್ಲ ಬರ್ತದಂತ ಒಂದು ಕೈಗೆ ತಗೊಂಡ್ಬಂದು ಅಲ್ಲ ಕಾಯ್ದೆಗೆ ಬರುತ್ತದ್ರಿ ಮೊನ್ನೆನೆ ಆಗ್ಬೇಕಾಗಿತ್ತಲ್ರಿ. ಅದನ್ನ ಕೂಡ ಈಗ ಸ್ಟಾಪ್ ಇಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ನೋಡ್ಬೇಕ್ರಿ ಯಾವ ರೀತಿಯಾಗಿ ಅದನ್ನ ಮುಂಚೆ ತರುತ್ತಾರೆ ನಮ್ಮ NDA ಸರ್ಕಾರ ಅನ್ನೋದು ನಾವು ನೋಡ್ಬೇಕಾಗ್ತದ್ರಿ. ಇವತ್ತು ಈ ಮಹಿಳಾ ಮೀಸಲಾತಿ ವುಮೆನ್ಸ್ ರಿಸರ್ವೇಶನ್ ಏನ್ ಬಿಲ್ ರದ್ದಾಗಿದೆ ಮೊನ್ನೆ ಸೆಷನ್ ಅಲ್ಲಿ, ಅದ್ರ ಬಗ್ಗೆ ರದ್ದಾಗಿದ್ದ ಕುರಿತವಾಗಿ ನಾವು ಎಲ್ಲರೂ ಈ ಮಹಿಳೆಯರು ಹಾಗೂ JDS ಪಕ್ಷದಿಂದ ಸನ್ಮಾನ ಶ್ರೀ ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆದೇಶದ ಮೇರೆಗೆ ನಾವು ಇವತ್ತು ಈ ಪ್ರೊಸೆಷನ್ ಅನ್ನ ಮಾಡ್ತಾ ಇದೀವಿ. ಈ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಏನು ನೀವು ಕೇಳಿದ್ರಲ್ಲ ಆಗಾಳೆ ಏನ ಇದರದು ಕ್ಯಾನ್ಸಲ್ ಆಗಿದ್ದಕ್ಕೆ ರೀಸನ್ ಏನದ ಅಂತ ಹೇಳ್ಬಿಟ್ಟು ಆ ಡಿಲಿಮಿಟೈಸೇಷನ್ ಬಗ್ಗೆ ಇವ್ರೇನ್ ಕ್ಯಾನ್ಸಲ್ ಮಾಡಿದ್ದಾರೆ. ಆ ಒಂದೇ ಅಬ್ಜೆಕ್ಷನ್ ಇಟ್ಕೊಂಡು ಇವ್ರು ಮಹಿಳಾ ಬಿಲ್ ಅನ್ನ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಮಹಿಳಾ ಬಿಲ್ ಅನ್ನ ಇವರು ಸಕ್ಸಸ್ಫುಲ್ ಆಗಿ ಇದು ಮಾಡಿ ರೆಸೊಲ್ಯೂಷನ್ ತಂದು ಬೇಕಂದ್ರೆ ಡಿಲಿಮಿಟೈಸೇಷನ್ ಬಗ್ಗೆ ಇವ್ರನ್ನ ಇದು ಮಾಡ್ತಾ ಇದಾರಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡ್ಬೇಕಂತ ಮಾಡ್ತಾ ಇದಾರೆ, ಅದನ್ನ ಅವ್ರ ಪ್ರೊಸೆಸ್ ಅಲ್ಲಿ ಇಡಬಹುದಾಗಿತ್ತು. ಆದ್ರೆ ಇದು ಬಿಲ್ಲೇ ರದ್ದು ಮಾಡೋದ್ರಿಂದ ನಮ್ಮ ಮಹಿಳೆಯರಿಗೆಲ್ಲ ಒಂದು ತ್ರಾಸ ಆಗಿದೆ. ಯಾಕಂತಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬರುವಂತ ನೆಪೋಟಿಸಮ್ ಏನದ ಅವ್ರ ಖಾನ್ದಾನಿ ವಿರಾಸತ್ತಲ್ಲಿ ಏನ್ ಇವರು ಅಧಿಕಾರಕ್ಕೆ ಬರ್ತಾ ಇದಾರೆ, ನಾನು ನನ್ನ ಮಗ ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ನನ್ನ ತಾಯಿ ನನ್ನ ಹೆಂಡತಿ ಇದನ್ನೆಲ್ಲ ರದ್ದುಪಡಿಸೋದಕ್ಕೆ ದೇವೇಗೌಡರು ಏನ್ ಮಾಡಿದ್ರು ಅವಾಗ 33% ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ಅವಾಗ ಕಟ್ಟರವಾಗಿ ಕಾಂಗ್ರೆಸ್ ಪಕ್ಷ ಅವಾಗೂ ವಿರೋಧ ಮಾಡಿತ್ತು, ಇವತ್ತು ವಿರೋಧ ಮಾಡ್ತಾ ಇದೆ. ಆದ್ರೆ ತಾವು ಇದ್ದಾಗಿ ಬಿಲ್ ಅನ್ನ ತಗೊಂಡ್ ಬರ್ಬೇಕನ್ನೋದು ಉದ್ದೇಶ ಮತ್ತೆ ಈಗ ತಗೊಂಡ್ ಬಂದಾಗ ಬ್ಯಾಡ್ ಅನ್ನೋದು ಉದ್ದೇಶ ಇದು ಸರಿ ಅನಿಸ್ತಾ ಇಲ್ಲ. ಮಹಿಳೆಯರ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಂದಿರ್ಬೇಕು. ನಾ ಯಾವತ್ತೂ ಹೇಳ್ತಾ ಬರ್ತಾ ಇದ್ದೀನಿ, 2000 ಬಸ್ ಫ್ರೀ ಟಿಕೆಟ್ಗೆ ಆ ಸಬಲೀಕರಣ ಹೇಳೋದಿಲ್ಲ. ರಾಜಕೀಯವಾಗಿ ಹಾಗೂ ಮತ್ತು ಸಬಲೀಕರಣ ಮಾಡ್ಬೇಕಂತಂದ್ರೆ ಮಹಿಳೆಯರಿಗೆ ರಿಸರ್ವೇಶನ್ ಮಾಡೇಬೇಕು. ಹಾಗೂ ನಮ್ಗೆ ಟಿಕೆಟ್ ಜನಸಾಮಾನ್ಯರು ಮಹಿಳೆಗೆ ಯಾವಾಗ ಟಿಕೆಟ್ ಸಿಗುತ್ತೆ, ಅವ್ರು ಯಾವಾಗ ಲೀಡರ್ ಆಗ್ತಾರೆ ಅವಾಗೆ ಮಹಿಳೆಯರ ಒಂದು ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯ. ಸನ್ಮಾನ್ ಶ್ರೀ ದೇವೇಗೌಡರು ನೋಡುವಂತ ನನಸಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಮುಂದ್ ಬರುವಂತ ಕಾಲಗಳಲ್ಲಿ ಇದು ಈಗ ಏನ್ ರಾಜ್ಯಸಭಾದಲ್ಲಿ ಮತ್ತು ಬಿಗ್ ಪಾರ್ಲಿಮೆಂಟ್ ಅಲ್ಲಿ ಏನ್ ಇದು ಕ್ಯಾನ್ಸಲ್ ಆಗಿದೆ ಬಿಲ್, ಬರುವಂತ ಟೈಮ್ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಇವರು ಇಂಪ್ಲಿಮೆಂಟ್ ಮಾಡಿ ಈಗ 2029 ಅಲ್ಲಿ ಏನ್ ಇಲೆಕ್ಷನ್ ಬರ್ತಾವ ಪಾರ್ಲಿಮೆಂಟ್ ಅದು ಮತ್ ನೆಕ್ಸ್ಟ್ ಬರುವಂತ MLA ಎಲೆಕ್ಷನ್ ಏನ್ ಬರ್ತಾವ್ ಅದನ್ನ ಇವ್ರು ಮಾಡ್ಬೇಕು. ಯಾಕಂತಂದ್ರೆ ನಾವು ಮಹಿಳೆಯರು ಬಹಳ ಬ್ಯಾಸತ ಆಗಿವೆ. 50% ನಾವು ಹೆಣ್ಮಕ್ಳು ಇದ್ರು ಕೂಡ
ಬರೀ MLA MP ಪಾಟೀಲ್ ಮಕ್ಕಳಿಗೆ ಗೌಡ್ರ ಮಕ್ಕಳಿಗೆ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟು ನಮ್ಗೆ ಬ್ಯಾಸರ ಆಗೈತಿ. ನಾವು ಕೂಡ MLA MP ಆಗ್ಬೇಕಂತ ಬಯಸೋರದೀವಿ. ಅದಕ್ಕಾಗಿ ಈ ಬಿಲ್ ಅನ್ನ ಪಾಸ್ ಮಾಡ್ಬೇಕು. ಆಗ ಮುಂದ್ ಬರುವಂತ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಅನ್ನ ನೀಡಿ ಜನಸಾಮಾನ್ಯರಿಗೆ ಹಾಗೂ ಕಾಸ್ಟ್ ಬೇಸ್ ಮೇಲೆ ಅಲ್ಲಿ ಟಿಕೆಟ್ ಗಳನ್ನ ಕೊಡ್ಬೇಕಂತ ಈ ಮೂಲಕ ನಾವು ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಕಾಂಗ್ರೆಸ್ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ. ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಮತ್ತೆ ರಿಸರ್ವೇಶನ್ ಬಗ್ಗೆ ವಿರೋಧ ಯಾಕೆ ಮಾಡಿದ್ರು? ಇಲ್ಲ, लड़की हूँ लड़ सकती हूँ ये बोलना अलग चीज होती है और लड़कियों को अधिकार देना अलग चीज हो सकती है. एक्चुअली आज हम देख रहे हैं हिंदुस्तान कहीं ना कहीं पुरुष प्रधान समाज बनता जा रहा है. जितनी भी प्रॉपर्टी होती है आदमियों के नाम से होती है, औरतों के नाम से कोई अपनी प्रॉपर्टी नहीं करता है. अभी इस सिस्टम को बदलने के लिए ये 33% रिजर्वेशन लाया गया था, क्योंकि कास्ट के ऊपर और लीडरशिप के ऊपर ये चीजें होनी थी. अगर लेडीज आगे आएंगी तो जितने भी लेडीज आएंगी वो सारे मतलब अगर वो ये बीजेपी के नेतृत्व में ये बिल पास हो जाता आज के टाइम में तो ज्यादा से ज्यादा झुकाव जो है वो बीजेपी से, अब जो रनिंग सरकार है उसको और जो उसको सपोर्ट करती है उस सरकार को मिलता. इस वजह से कांग्रेस कहीं ना कहीं डर चुकी है इस बिल की वजह से कि हम लोग आने वाले दिनों में हार जाएंगे, पूरी उनकी सत्ती बत्ती गुल होने वाली है. इस हिसाब से इन लोगों ने बिल को पास करने के लिए रोका रखा है. क्या बीजेपी के जो व्यक्ति है उन्होंने भी क्या उस पर वोटिंग किया है क्या? नहीं, ऐसे हो ही नहीं सकता है, क्योंकि 33% रिजर्वेशन करना है. और जो हमारे प्राइम मिनिस्टर बोलते हैं उनके पूरी टीम में आज बीजेपी में देखते हैं हम लोग एक टीम वर्क है, वही टीम वर्क उनका काम कर रहा है जिसकी वजह से आज भारत आगे जा रहा है. तो फिर इस चीज को देखते हुए हमें सोचना चाहिए कि औरतों को अधिकार देने में दिक्कत क्या हो रही है. अगर आपको डीड लिमिटाइजेशन का कुछ इश्यू था तो आप उसको रोके रखते. बट वुमेन्स बिल जो 23 में बोला गया है, सेशन में बात की गई है उस वजह से, तो उसको करने के लिए आज आपने पास होने को बिल क्यों नहीं दिया, ये मेरा सवाल है सरकार से, जो अपोजिशन लीडर है ना उनसे है. और कहीं ना कहीं जो अब सरकार है वो भी इसके लिए काम कर सकती थी कि नहीं करना ही है करके. बट अपोजिशन वाले जितने भी बीजेपी के सपोर्ट में थे वो भी अपोजिशन वालों के साथ मिलकर ये बिल को पास होने को नहीं दिए. वो भी चाहते हैं कि पास ना हो. हाँ, ना हो, क्योंकि अब आने वाले दिनों इलेक्शंस में उनकी सीटें डेंजर जोन में जाएंगी. इस वजह से वो लोग पास होने के लिए नहीं दे रहे. महिलाओं के हाथ में पावर आ जाएगा तो थोड़ा बहुत देश सुधर सकता है. लेडीज जब घर सुधार सकती हैं, गली सुधार सकती हैं, तो देश भी सुधार सकती है. इसका उदाहरण तो आप देख ही चुके हैं काफी दिनों. तो कहीं ना कहीं औरतों को अधिकार में आना जरूरी है मेरे हिसाब से. ಮಹಿಳಾ ಅಧ್ಯಕ್ಷ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ಜಾತ್ಯತೀತ ಜನತಾದಳ ಪಕ್ಷದಿಂದ ನಮ್ಮ ಜಿಲ್ಲೆಯ ಮಹಿಳಾ ಘಟಕದಿಂದ ನಾವು ಇವತ್ತ ಮಹಿಳಾ ಕಾನೂನು ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಇವತ್ತ ಹೋರಾಟವನ್ನು ಮಹಿಳಾ ಘಟಕದಿಂದ ಹಮ್ಮಿಕೊಂಡಿದ್ದೆವು. ಈಗ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು ಹಾಗೂ ನೂತನವಾಗಿ ಕೇಂದ್ರ ಕೈಗಾರಿಕಾ ಉಕ್ಕು ಮತ್ತು ಕೈಗಾರಿಕಾ ಇಲಾಖೆ ನಾಮನಿರ್ದೇಶಕ ಸದಸ್ಯರು ಆಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ದೇವಾನಂದ್ ಚವಾಣ್, ಸುನಿತಾ ದೇವಾನಂದ್ ಚವಾಣ್ ಮೇಡಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಸುಜಾತ ಕಣ್ಮೂರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಪಕ್ಷದ ರಾಜ್ಯ ನಾಯಕಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂತ ಬೇಗಂ ಅವರ ಸಹೋದರಿಯರ ಒಂದು ನೇತೃತ್ವದಲ್ಲಿ ನಮ್ಮ ಮಹಿಳಾ ಘಟಕದಿಂದ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. 1996ರಲ್ಲಿ ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಮಹಿಳೆಯರಿಗೆ ಸಮಾನತೆ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಮಾನ್ಯ ದೇವೇಗೌಡ ಸಾಹೇಬರು ಅವಾಗೂ ಕೂಡ 33% ರಿಸರ್ವೇಶನ್ ಮಾಡ್ಲಿಕ್ಕೆ ಮಾನ್ಯ ದೇವೇಗೌಡ ಸಾಹೇಬರು ಕೂಡ ಅವಾಗ ಹೋರಾಟ ಮಾಡಿದ್ದು ತಮ್ಮೆಲ್ಲರಿಗೆ ಗೊತ್ತಿದ್ದಂತ ವಿಷಯ. ಯಾಕಂದ್ರೆ ಇದು ಬಸವಣ್ಣನ ಕಾಲದಿಂದನೂ ಮಹಿಳೆಯರಿಗೆ ಹೆಚ್ಚಿನ ಒಂದು ಸವಲತ್ತು ಮತ್ತು ಸಮಾನತೆ ಕೊಡ್ಬೇಕಂತ ಬಸವಣ್ಣನ ಕಾಲದಿಂದನೂ ನಡೆದ ಬಂದಂತ ದಾರಿ ಇದೆ. ಆದ್ರೆ ಇದಕ್ಕೆ ಕೆಲವೊಂದು ವಿರೋಧಿಗಳು ವಿರೋಧ ಮಾಡ್ತಲೇ ಬಂದಿದ್ದಾರೆ. ನಾವು ಎಲ್ಲಿ ನೌಕರಿ ಇರ್ಬೋದು, ರಾಜಕಾರಣ ಇರ್ಬೋದು, ಒಂದು ಯಾವುದೇ ಮಹಿಳೆಯರಿಗೆ ನಾವು 33% ಆದ್ರೂ ಕೊಡಬೇಕು ಇಚ್ಛಾಶಕ್ತಿಯಿಂದ ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನ ಇದ್ದಾಗ ಮಾಡಿದಂತ ಕಾನೂನು ಅವಾಗನು ವಿರೋಧ ಪಕ್ಷದವರು ವಿರೋಧ ಮಾಡಿದರು. ಈಗೂ ಕೂಡ ಈ ರಾಜ್ಯ ದೇಶ ಕಂಡಂತ ಮಹಾನ್ ನಾಯಕರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇವೇಗೌಡರ ಒಂದು ಅಪೇಕ್ಷೆ ಮೇರೆಗೆ ಎಲ್ಲ ಸಮಿತಿಯಲ್ಲಿ ನೀವು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಕಾನೂನು ಜಾರಿಗೆ ತರುವುದರಲ್ಲಿ ವಿರೋಧ ಮಾಡಿದಂತ ಕಾಂಗ್ರೆಸ್ ಪಕ್ಷ ಹಾಗೂ ಮೈತ್ರಿಕೂಟಕ್ಕೆ ನಾವು ಇವತ್ತು ಧಿಕ್ಕರಿಸ್ತೀವಿ. ಮಹಿಳೆಯರ ವಿರೋಧಿ
ಪಕ್ಷ ಅಂತ ನಾವು ಇವತ್ತು ನಾವು ಹೋರಾಟ ಮುಖಾಂತರ ನಾವು ತಿಳಿಸ್ತಿದ್ದೀವಿ, ಘೋಷಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರು ಹೆಚ್ಚಿನ ಒಂದು ನಿಟ್ಟಿನಲ್ಲಿ ಅವರಿಗೆ ತಕ್ಕ ಪಾಠ ನಾವು ಮಹಿಳೆಯರು, ನಮ್ಮ ರಾಜ್ಯ ದೇಶದ ಮಹಿಳೆಯರು ಅವರಿಗೆ ಬುದ್ಧಿ ಕಲಿಸ್ತಾರ ಅನ್ನುವಂತ ಒಂದು ತಿಟ್ಟ ಹೆಜ್ಜೆಯನ್ನು ನಾವು ಇವತ್ತ ಇಡ್ಲಿಕ್ಕೆ ನಾವು ಬಿಜಾಪುರ ಜಿಲ್ಲೆಯಿಂದ ಮಹಿಳಾ ಘಟಕದಿಂದ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಲೋಕಸಭೆಯಲ್ಲಿ ನಡೆದಿರ್ತಕ್ಕಂತ ಮಹಿಳಾ ಮೀಸಲಾತಿ 33% ಮೀಸಲಾತಿಯನ್ನ ಇವತ್ತು NDA ಮೈತ್ರಿಕೂಟ, ನಮ್ಮ JDS ಪಕ್ಷ ಹಾಗೂ ಬಿಜೆಪಿ ಹಾಗೂ ಮಿತ್ರ ಮಂಡಳಿ ಪಕ್ಷ ಇವತ್ತು ಮಹಿಳೆಯರಿಗೆ 33 ರಿಸರ್ವೇಶನ್ ತರಬೇಕಂತ ಒಂದು ಸಂಸತ್ನಲ್ಲಿ ವಿಧೇಯಕ ಮಂಡನೆಗೆ ಮಾಡಿತ್ತು. ಅದರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮೈತ್ರಿಕೂಟ ಪಕ್ಷ ಅದನ್ನ ವಿರೋಧಿಸಿತು. 96ರಲ್ಲಿ ಮಾನ್ಯ ದೇವೇಗೌಡರು ಜನತಾದಳದಿಂದ ಪ್ರಧಾನಮಂತ್ರಿ ಆಗಿದ್ದಾಗ ಆ ಮಸೂದೆಯನ್ನ 30 ವರ್ಷಗಳ ಹಿಂದೆನೆ 33 ರಿಸರ್ವೇಶನ್ ತರಲಿಕ್ಕೆ ಮಾನ್ಯ ದೇವೇಗೌಡರು ಶ್ರಮ ಪಟ್ಟಿದ್ರು. ಅವತ್ತು ಕೂಡ ನಮ್ಮ ಪಕ್ಷಕ್ಕೆ ಅವತ್ತು ಕಾಂಗ್ರೆಸ್ ಬೆಂಬಲ ಇತ್ತು. ಆದ್ರೆ ನಮ್ಮ ದೇವೇಗೌಡರು 33% ಮಹಿಳಾ ರಿಸರ್ವೇಶನ್ ತರಬೇಕಂತ ಕಾರಣವನ್ನ ಇಟ್ಕೊಂಡು ಅವರು ಸಂಸತ್ನಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಜನತಾದಳ ಕೊಟ್ಟಿರ್ತಕ್ಕಂತ ಬೆಂಬಲವನ್ನ ಹಿಂಪಡಿತು. ಅದರಿಂದ ಮುಂದೆ ನಮ್ಮ ಪಕ್ಷ ಪತನವಾದ ದಾರಿಗೆ ಸಾಕ್ತು. ಅವತ್ತು ದೇವೇಗೌಡರು ಅವತ್ತೇ ಮಹಿಳೆಯರೇ ಕೊಟ್ಟಿದ್ರು. ಇವತ್ತು ಲಕ್ಷಾಂತರ ಮಹಿಳೆಯರು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ರಾಜಾರಿಸುತ್ತಿದ್ರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅಂದೇ ಹೆಣ್ಣು ಮತ್ತು ಗಂಡಿಗೆ ಸಮಾನ ವ್ಯವಸ್ಥೆಯನ್ನ ಕಲ್ಪಿಸಿದರು. ಇಡೀ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಸಂಸ್ಥಾಪಕ ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು. ಅವರ ಸ್ಥಳದಲ್ಲಿ ಇವತ್ತು ನಾವು ನಿಂತು ಹೇಳ್ತಾ ಇದ್ದೇವೆ, ಇದು ಕಾಂಗ್ರೆಸ್ ಪಕ್ಷ ಮಹಿಳೆಯರ ವಿರೋಧಿ ಪಕ್ಷ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷ ಆಗಿರ್ತಕ್ಕಂಥ TMK ಹಾಗೂ ಕರುಣಾನಿಧಿ ಅವರ DM ಏನಿದೆ ಆ ಪಕ್ಷ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಹಾಗೂ ಕರುಣಾನಿಧಿಯ ಸುಪುತ್ರ TN ಸ್ಟಾಲಿನ್ ಇವತ್ತು ಮಹಿಳಾ ವಿರೋಧಿಯ ಕಾಂಗ್ರೆಸ್ನ ಕೈಗೊಂಬೆಯಾಗಿ ನಡ್ತಾ ಇದ್ದಾರೆ. ಇವತ್ತು ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 94ರಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇದ್ದಿದ್ದಿಲ್ಲ. 50% ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿಯಲ್ಲಿ ರಿಸರ್ವೇಶನ್ ಕೊಟ್ಟಂತವ್ರು ದೇವೇಗೌಡರು. ಅದನ್ನ ಮುಂದಿನ ದಿನಮಾನಗಳಲ್ಲಿ ಮುಂದೆ ಅದನ್ನ ಅದೇ ಯೋಜನೆ ಇಟ್ಕೊಂಡು ಅವರು 33% ಮಾಡ್ಬೇಕಂತ ಹೋದ್ರು. ಅದನ್ನ ಅವಾಗ ವ್ಯಕ್ತಪಡಿಸತಕ್ಕಂತ ಕಾಂಗ್ರೆಸ್ ಇವತ್ತು ಮಾನ್ಯ ಈ ಜಗತ್ತು ಕಂಡಿರ್ತಕ್ಕಂತ ಮಹಾನ್ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಬಹುಮತ ಇರುವ ಕಾರಣ ಒಂದು ಗೆಲುವು ಹಾಕದಂತ ನಾವೇನು ವ್ಯಕ್ತಪಡಿಸಿದ್ದೇವೆ. ಆ ಗೆಲುವನ್ನ ಇವತ್ತು ಕಾಂಗ್ರೆಸ್ ತಂತ್ರಗಾರಿಕೆಯಿಂದ ಅದನ್ನ ಹುಸಿಗೊಳಿಸಿದೆ. ಇವತ್ತಿನ ದಿವಸ ಮುಂದಿನ 29ರ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಪರ ನಿಲ್ಲುವುದಿಲ್ಲ. JDS ನಮ್ಮ ಮೈತ್ರಿ ಆಗಿರ್ತಕ್ಕಂಥ ಬಿಜೆಪಿ ಪಕ್ಷ 400 ಸೀಟುಗಳೊಂದಿಗೆ ಇಡೀ ದೇಶದಲ್ಲಿ ಮತ್ತೊಮ್ಮೆ 400 ಸೀಟುಗಳನ್ನ NDA ಮೈತ್ರಿಕೂಟ ಗೆಲ್ಲುವ ಮುಖಾಂತರ ವಿಶ್ವ ದಾಖಲೆಯನ್ನ ಮಾಡುವ ಮೂಲಕ ಮುಂದಿನ 29ರ ನಂತರ ನಾವು NDA ಮೈತ್ರಿಕೂಟ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟೇ ಕೊಡ್ತೇವೆ ಅನ್ನುವ ಒಂದು ಭರವಸೆ ಇವತ್ತು ದೇಶದ ಜನರಿಗಿದೆ. ಅದು ನಮ್ಮ ಮೈತ್ರಿಕೂಟದ ನಾಯಕರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರಿಗೂ ಇದೆ, ನಮ್ಮ ನಾಯಕರಾಗಿರ್ತಕ್ಕಂಥ ಬೃಹತ್ ಕೇಂದ್ರ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನವರಿಗೂ ಇದೆ, ನಮ್ಮ ಜಗತ್ತಿನ ವಿಶ್ವ ನಾಯಕರಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರಿಗಿದೆ. ನಾವು 29ರಲ್ಲಿ ಈ ಕಾಂಗ್ರೆಸ್ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಜನ ಜಾಗೃತಿಯನ್ನ ಮಾಡ್ತೇವೆ. NDA ಮೈತ್ರಿಕೂಟ ಜನ ಜಾಗೃತಿ ಮಾಡುವ ಮೂಲಕ ಕಾಂಗ್ರೆಸ್ಗೆ ಯಾವುದೇ ಮಹಿಳೆಯರ ಮತ ಹೋಗಲಾರದೆ ಅದು NDA ಮೈತ್ರಿಕೂಟಕ್ಕೆ ಬರುವಂತ ಕೆಲಸಗಳನ್ನ ಮಾಡಿ ನಾವು 400ಕ್ಕಿಂತ ಅಧಿಕ ಸೀಟನ್ನು ಪಡೆದಾಗ ನಾವು 360 ಏನು 1/3 ಮೆಜಾರಿಟಿ ಬೇಕು ಸಂಸತ್ತಿನಲ್ಲಿ 360 ಸೀಟುಗಳಿಂದ ನಾವು ಮಹಿಳಾ ಮೀಸಲಾತಿಯನ್ನು ಮಂಡಿಸ್ತೇವೆ ಅನ್ನೋ ಮಾತನ್ನ ಇವತ್ತು ವಿಶ್ವಗುರು ಬಸವಣ್ಣನವರ ಸ್ಥಳದಲ್ಲಿ ನಿಂತು ನಾನು ನಿಮ್ಮ ಮೂಲಕ ಹೇಳಿ ಇಚ್ಛೆಪಡ್ತೇನೆ. लिंगनवाड़ा सोलापुर बीजापुर में ये 33% का हमें आज ये स्ट्राइक कर रहे हैं. किस लिए करें बोले तो परसों लोकसभा के अंदर हम ना अपोज करें, कांग्रेस वाले अपोज करें, इसलिए हमें आज 33% महिला को होना और उनको अधिकार मिलना, उनको आगे MLA हो नौकरी हो सब भी 30% मिलना बोल को हम इसके लिए स्ट्राइक कर रहे हैं. इसे आगे भी हमें 2028-29 के अंदर हमारी सरकार बनती है, हम इसे पूरा करेंगे करना बोल को
मैं ऊपर और मोदी जी का भी बहुत बड़ा इसके अंदर हाथ है, ये करनी वास्ता है, ये होना जरूर है। ये कांग्रेस को हम धिक्कार करते हैं, बिल्कुल। मैं ये 2 बात खत्म करता हूँ। नमस्ते। थैंक यू। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।